ಯತೀಂದ್ರ ಸಿದ್ದರಾಮಯ್ಯನವರು ಸ್ವಾಮೀಜಿಗಳು ಯಾರು ಅಂದ್ರೆ ಈ ಬಗ್ಗೆ ಮಾತನಾಡೋದಕ್ಕೆ ಹೊರಗಿನವರಿಗೆ ಅಧಿಕಾರ ಇಲ್ಲ. ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡೋದಿಲ್ಲ. ಅಫ್ಕೋರ್ಸ್ ವಾಸ್ತವಿಕವಾಗಿ ನೋಡೋದಾದ್ರೆ ಸ್ವಾಮೀಜಿಗಳು ಇಂದ ಇದೇನು ಮುಖ್ಯಮಂತ್ರಿ ಯಾರಾಗಬೇಕು, ಯಾರು ಇಲ್ಲಿ ಕೂರ್ಬೇಕು ಅನ್ನುವಂಥದ್ದು ಏನದು ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ. ಆದ್ರೆ ಆಯಾ ಸಮುದಾಯದ ಒಂದು ಒತ್ತಡ ಹೇರುವಂತ ನಿಟ್ಟಿನಲ್ಲಿ ಅವರ ಅಭಿಪ್ರಾಯ ಒಂದು ಸ್ವಲ್ಪ ಮುಖ್ಯ ಆಗ್ಬೋದು ಅನ್ನುವಂಥದ್ದು ಅಷ್ಟೇ ಇಲ್ಲಿ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಕ್ರಿಯಿಸಿದ್ದು, ಸ್ವಾಮೀಜಿಗಳಿಗೆ ಅಥವಾ ಹೊರಗಿನವರಿಗೆ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡೋದು ಅಥವಾ ಅವರನ್ನ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದನ್ನ ತೀರ್ಮಾನ ಮಾಡಬೇಕು ನಮ್ಮ ಪಕ್ಷದವರು. ಸೊ ಹೊರಗಿನವ್ರು ಯಾರಿಗೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಅಧಿಕಾರ ಇಲ್ಲ. ನಾವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕಾಗಿದೆ. ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದನ್ನ ತೀರ್ಮಾನ ಮಾಡಬೇಕು ನಮ್ಮ ಪಕ್ಷದವರು. ಸೊ ಹೊರಗಿನವ್ರು ಯಾರಿಗೂ ಕೂಡ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಅಧಿಕಾರ ಇಲ್ಲ. ನಾವು ಕೂಡ ಮತ್ತೊಂದ್ ಕಡೆ ರಾಜಕೀಯ ಶಕ್ತಿ ಇಲ್ಲದೆ ಹೋದ್ರೆ ಅವ್ರು ಮುಂದ್ಬರೋದಕ್ಕೆ ಸಾಧ್ಯ ಆಗಲ್ಲ. ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರು? ಯತೀಂದ್ರ ಸಿದ್ದರಾಮಯ್ಯ. ಹಿಂದುಳಿದ ವರ್ಗದವರು ಸಿದ್ದರಾಮಯ್ಯ ಪರವಾಗಿ ನೀವು ನಿಂತಿದ್ದೀರಿ, ಸಿದ್ದರಾಮಯ್ಯನವರನ್ನ ಬೆಂಬಲಿಸಿದ್ದಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂತಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ರಾಜಕೀಯ ಶಕ್ತಿ ಪಡೆದು ದಕ್ಕಿಸಿಕೊಳ್ಳುವಂಥದ್ದು ಅದು ಸುಲಭ ಅಲ್ಲ. 25 ಸಿಎಂಗಳ ಪೈಕಿ 5 ಮಾತ್ರ ಹಿಂದುಳಿದ ವರ್ಗದವರು. ಹಿಂದುಳಿದ ವರ್ಗದವರು ಸಣ್ಣ ತಪ್ಪು ಮಾಡಿದ್ರು ಅದನ್ನ ದೊಡ್ಡದಾಗಿ ಬಿಂಬಿಸ್ತಾರೆ ಅಂತೆಲ್ಲ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಸಮುದಾಯಕ್ಕೆ ಶೈಕ್ಷಣಿಕ ಶಕ್ತಿ ಸಿಕ್ಕದ ನಂತರ ರಾಜಕೀಯ ಶಕ್ತಿ ಕೂಡ ಅಷ್ಟೇ ಪ್ರಮುಖವಾದಂಥದ್ದು. ರಾಜಕೀಯ ಶಕ್ತಿ ಇಲ್ಲ ಅಂತಂದ್ರೆ ಸಮುದಾಯ ಮೇಲ್ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕೀಯ ಶಕ್ತಿ ಬರಬೇಕು ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಯಾರು ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಸಮುದಾಯನ ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾರೆ ಅಂತ ನಾಯಕರಿಗೆ ಹಿಂದೆ ನಿಂತು ಅವ್ರಿಗೆ ಯಾವತ್ತೂ ಕೂಡ ಬೆಂಬಲ ಕೊಡಬೇಕು. ನಮ್ಮ ಸಮುದಾಯದವರು, ಬರೀ ನಮ್ಮ ಸಮುದಾಯದವರು ಮಾತ್ರ ಅಲ್ಲ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ, ಹಿಂದುಳಿದ ವರ್ಗದವ್ರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ, ಅವಕಾಶ ವಂಚಿತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲ ಯಾವತ್ತೂ ಕೂಡ ಒಗ್ಗಟ್ಟಾಗಿ ಅವ್ರ ಬೆನ್ನಿಂದೆ ನಿಂತು ಅವ್ರಿಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ನಾನು ಯಾವಾಗಲೂ ಕೂಡ ಕೃತಜ್ಞತೆಗಳನ್ನ ನಮ್ಮ ಸಮುದಾಯದವರಿಗೆ ಮತ್ತೆ ಎಲ್ಲ ಹಿಂದುಳಿದ ವರ್ಗದವರಿಗೆ, ಅವಕಾಶ ಶೋಷಿತ ವರ್ಗದವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ರಾಜಕೀಯ ಶಕ್ತಿನ ಪಡ್ಕೊಂಡು ಅದನ್ನ ದಕ್ಕಿಸ್ಕೊಳ್ಳೋದು ಕೂಡ ಸುಲಭ ಅಲ್ಲ. ಇವಾಗ ಒಬ್ಬ ಹಿಂದುಳಿದ ವರ್ಗದವ್ರು ಏನಾದ್ರು ಮುಖ್ಯಮಂತ್ರಿನೋ ಅಥವಾ ದೊಡ್ಡ ಸ್ಥಾನನೋ ಪಡ್ಕೊಂಡ್ಬಿಟ್ರೆ ಅದ್ರೊಳಗೆ ಉಳ್ಕೊಳ್ಳೋದು ಬಹಳ ಕಷ್ಟ. ಇವತ್ತು ನೋಡಿ, ರಾಜ್ಯದಲ್ಲಿ ಸುಮಾರು 23 ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಈ 23 ಜನ ಮುಖ್ಯಮಂತ್ರಿಗಳಲ್ಲಿ ಹಿಂದುಳಿದ ವರ್ಗದವ್ರು ಯಾರಪ್ಪ ಅಂತಂದ್ರೆ ಬರೀ 5 ಜನ. ಬರೀ 5 ಜನ ಹಿಂದುಳಿದವರು ಮಾತ್ರ ಮುಖ್ಯಮಂತ್ರಿಗಳಾಗಿರೋದು. ದಲಿತ ವರ್ಗದವರಂತೂ ಯಾರು ಕೂಡ ಮುಖ್ಯಮಂತ್ರಿಗಳಾಗೇ ಇಲ್ಲ. ಅದ್ರೊಳಗೂ ದೇವರಾಜ ಅರಸು ಅವರು ಮಾತ್ರ 5 ವರ್ಷ ಪೂರ್ತಿ ಮಾಡಿದ್ದಾರೆ, 2ನೇ ಬಾರಿನೂ ಮುಖ್ಯಮಂತ್ರಿ ಆಗಿದ್ದಾರೆ. ಅದ ನಂತರ ಸಿದ್ದರಾಮಯ್ಯ ಅವರು ಕೂಡ 5 ವರ್ಷ ಪೂರ್ತಿ ಮಾಡಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೂ ಕೂಡ ರಾಜಕೀಯ ಶಕ್ತಿನ ಉಳಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದ್ರು ಹಿಂದುಳಿದ ವರ್ಗದವರು ಅದನ್ನ ದೊಡ್ಡದಾಗಿ ಬಿಂಬಿಸ್ತಾರೆ, ಟೀಕೆ ಟಿಪ್ಪಣಿಗಳನ್ನ ಬಹಳ ದೊಡ್ಡದಾಗಿ ಮಾಡ್ತಾರೆ, ಇಲ್ಲದೇ ಇರುವಂತಹ ಹಗರಣಗಳನ್ನ ಸೃಷ್ಟಿಸ್ತಾರೆ. ಹೇಗಾದ್ರೂ ಮಾಡಿ ಅವನ್ನ ಕೆಳಗಿಳಬೇಕು, ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಜಕೀಯ ಶಕ್ತಿಯು ಬಹಳ ಮುಖ್ಯ. ಸಮುದಾಯದ ಯಾರೋ ಒಬ್ಬ ವ್ಯಕ್ತಿ ಕೂಡ ರಾಜಕೀಯವಾಗಿ ದೊಡ್ಡ ಪದವಿಲಿದ್ರೆ ಅದರಿಂದ ಸಮುದಾಯದ ಎಲ್ಲರಿಗೂ ಕೂಡ ಅನುಕೂಲ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ರಾಜಕೀಯ ಶಕ್ತಿನ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಜಾಗೃತರಾಗಿ ಯಾರು ಸಮುದಾಯದ ಪರವಾಗಿ ಕೆಲಸ ಮಾಡ್ತಾರೆ ಅಂತವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ಇದು ಒಂದಂತೂ ಕ್ಲಿಯರ್, ಯತೀಂದ್ರ ಸಿದ್ದರಾಮಯ್ಯನವರು ನೇರವಾಗಿ ತಮ್ಮ ಸಮುದಾಯದ ಬೆಂಬಲವನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಕುರುಬ ಸಮುದಾಯದ ಬೆಂಬಲವನ್ನ ಮುಖ್ಯಮಂತ್ರಿಗಳ ಜೊತೆಗೆ ನಿಲ್ಬೇಕು, ಸಿದ್ದರಾಮಯ್ಯನವ್ರ ಪರವಾಗಿ ನೀವು ನಿಲ್ಬೇಕು ಅನ್ನುವಂಥದ್ದು ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಪರವಾಗಿ ಒಕ್ಕಲಿಗ ಸಮುದಾಯ ನಿಂತಿದ್ದಕ್ಕೆ ಕೆಲವರು ಸಿಟ್ಟು ಮಾಡ್ಕೊಳ್ಳೋದು, ಇನ್ ಕೆಲವರು ಅದು ಸರಿನಾ ತಪ್ಪ ಅನ್ನುವ, ಬಹುಶಃ ಇದು ಕೂಡ ಅದೇ ಸಾಲಿಗೆ ಈಗ ಸೇರ್ಪಡೆ ಆಗ್ಬೋದು. ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿಗಳ ಪುತ್ರನೇ ಸಮುದಾಯ ಜೊತೆಗೆ ನಿಲ್ಬೇಕು ಅನ್ನುವಂಥದ್ದನ್ನ ಇವತ್ತು ಕೇಳ್ಕೊಳ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಅಲ್ಲಿಗೆ ಇಬ್ಬರೂ ನಾಯಕರುಗಳು ಪ್ರಮುಖವಾಗಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಅವರ ಪುತ್ರ ತಮ್ಮ ಜಾತಿಯನ್ನ ತಮ್ಮ ಹಿಂದಕ್ಕೆ ಇರಿ ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಈ ಸಂದರ್ಭದಲ್ಲಿ ತಮಗೆ ಬೆನ್ನೆಲುಬಾಗಿ ಇರಿ ಅನ್ನುವಂಥ ನಿಟ್ಟಿನಲ್ಲಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಸ್ವಾಮೀಜಿಗಳಾಯ್ತು, ಈಗ ಸಿದ್ದರಾಮಯ್ಯನವರ ಪುತ್ರನ ಸರದಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ,
ಅವರು ದೇವರಾಜ್ ಅರಸು ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಸೊ ದೇವರಾಜ್ ಅರಸು ಅವರು ಒಂದು ಅವಧಿ ಪೂರ್ಣ ಮಾಡೋದಕ್ಕೆ ಅವ್ರಿಗೆ ಮಾತ್ರ ಸಾಧ್ಯ ಆದಂಥದ್ದು. ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರು ಈಗ 2ನೇ ಅವಧಿಗೆ ಮುಂದುವರಿತಾ ಇದ್ದಾರೆ. ದಕ್ಕಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಹಾಗೆ ಮುಂದುವರೆದ ಭಾಗದಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ, ಸಣ್ಣ ತಪ್ಪು ಯಾರಾದರೂ ಹಿಂದುಳಿದ ವರ್ಗದವರು ಮಾಡಿದ್ರೆ ಅದನ್ನು ಬಹಳ ದೊಡ್ಡದಾಗಿ ಬಿಂಬಿಸುವಂತ ಕೆಲಸಗಳಾಗುತ್ತೆ ಅನ್ನುವಂಥದ್ದನ್ನ ಬಹುಶಃ ಈ ಮೂಢ ಹಗರಣನೋ ಅಥವಾ ಇನ್ನಿತರ ಕೆಲ ಆರೋಪಗಳೇನಾದ್ರು ಮುಖ್ಯಮಂತ್ರಿಗಳ ವಿಚಾರವಾಗಿ ಈಗಿನ ಮುಖ್ಯಮಂತ್ರಿ ವಿಚಾರವಾಗಿ ಕೇಳಿ ಬಂದಿರೋದು ಅಥವಾ ಅದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂತ ಪ್ರಯತ್ನ, ಈ ಮುಖ್ಯವಾಗಿ ಅವರನ್ನ ಬದಲಾಯಿಸುವಂತ ನಿಟ್ಟಿನ ಪ್ರಯತ್ನಗಳಾಗುತ್ತವೆ, ಒಂದು ಷಡ್ಯಂತ್ರದ ಭಾಗ ಇದೆಲ್ಲ ಅನ್ನುವಂಥದ್ದನ್ನ ತೋರ್ಪಡಿಸುವಂತ ಪ್ರಯತ್ನವನ್ನ ಸ್ವತಃ ಈಗ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದು ಎಗೈನ್ ಈಗ ಮತ್ತೆ ಒಂದಷ್ಟು ಜಾತಿಗಳು ಈಗ ಇವ್ರ ಪರ ಅಂತ ನಿಂತು ದೊಡ್ಡ ಹೋರಾಟಕ್ಕೆ ಏನಾದ್ರು ಮುನ್ನುಡಿ ಬರೆಯುತ್ತೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಆರಂಭದಲ್ಲೇ ಹೇಳಿದ್ವಿ, ಇದನ್ನೆಲ್ಲ ನಿಭಾಯಿಸಬೇಕಾಗಿದ್ದಂತ ಹೈಕಮಾಂಡ್ ಅದೇನು ಹೊದ್ದು ಮಲಗಿದ್ಯೋ ಗೊತ್ತಾಗ್ತಾ ಇಲ್ಲ. ಬಟ್ ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ವಿಚಾರವಾಗಿ ಪರಿಸ್ಥಿತಿ ಸನ್ನಿವೇಶ ಬಿಗಡಾಯಿಸ್ತಾ ಇರುವಂಥದ್ದಂತೂ ಅಷ್ಟೇ ಸ್ಪಷ್ಟ.